Waiting for bus. ಯಾರು ಹಾಕಿದ್ದು ನೀನು ಅವಳಕ್ಕೆ? ಹಾಂ ಬಾ ಈಚೆ ಬಾ. ಎಲ್ಲ ಮುಗಿಸಿ ಇವಾಗ ನಾವು ಹಳದಿ ಶಾಸ್ತ್ರಕ್ಕೆ ಹೋಗ್ತಿದ್ದೀವಿ. ನನಗೆ ಟೆನ್ಷನು, ನಾನು ಎಲ್ಲಿ ಕಲ್ಸ ಏನಾದ್ರು ಮಾಡ್ಬಿಡ್ತೀನಿ ಅಂತ. ಇರೋ ನಾನು ಕರಿತೀನಿ, ಭಾವನ್ ಕಳಿಸ್ತೀನಿ ನೋಡು. ಮತ್ತೆ ಕಡ್ತಾ ಬರಬಾರ್ದು ಅಂತ ಕೇಳಿದ್ದೀನಿ. Happy birthday to you, happy birthday to you, to auntie. ಗಂಟೆಗೆ 10 ನಿಮಿಷ ಇವಾಗ ಮುಗ್ದೈತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಸ್ಸಿಗೆ ವೆಯ್ಟ್ ಮಾಡಿ ಅಂದರೆ ಫೋನ್ ಆಡ್ತಾ ಕೂತವ್ರೆ ಬಸ್ ಸ್ಟ್ಯಾಂಡಲ್ಲಿ. ಏನು ನೋಡ್ತಿದ್ದೀಮ್ಮ? ಯೂಟ್ಯೂಬ್. ಎಲ್ಲಿಗೆ ಹೋಗ್ತಿದ್ದೀವಿ ರಶ್ಮಿ? ಸಿಟಿಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಏನು ಶಾಪಿಂಗ್ ಮಾಡೋಕ್ಕೆ? ಪೂಜೆ ಸಾಮಾನು, ಪೂಜಾರಿ ಲೀಸ್ಟ್ ಕೊಟ್ಟಿದ್ದಾರಲ್ಲ ಅದು ಸಾಮಾನು ತರೋಕ್ಕೆ, ಮತ್ತು ನಮ್ಮನೇಲಿ ಹಳದಿ ಫಂಕ್ಷನ್ ಮಾಡೋಕ್ಕೆ, ತಟ್ಟೆ ತುಂಬಿಸೋಕ್ಕೆ, ಕಳಶ, ಹಣ್ಣುಗಳು ಅದೆಲ್ಲ ತರಕ್ಕೆ ಹೋಗ್ತಿದ್ದೀವಿ. ಒಂದು ಲೀಸ್ಟ್ ಇದೆ, ಲೀಸ್ಟ್. ವೈಟಿಂಗ್ ಫಾರ್ ಬಸ್. ಬಂತು ಬನ್ನಿ. ಬಂದಿಲ್ಲಮ್ಮ, ಒಂದ್ಸತಿ ಸಲ ಕೊಟ್ರೆ ಸರಿ. ನೀವಮ್ಮ ಬಸ್ ಆದ್ರೂ ಬರಲಿ, ರೈಲ್ ಆದ್ರೂ ಬರಲಿ, ನಾನು ವಿಡಿಯೋ ನೋಡ್ಬೇಕಂತ ಗೊತ್ತೈತೆ. ಇದಕ್ಕಿಂತ ಚಿಕ್ಕದು ಇನ್ನೊಂದು ಜೊತೆ ಕೊಡಿ. ಎಷ್ಟಿದು? ₹200 ಕೊಡು ಅಣ್ಣ, ತಗೊಳ್ಳಿ. ₹200 ಮಾಡ್ಕೊಳ್ಳಿ. ಅರಿಶಿನ ಪುಡಿ. ಇದೆಲ್ಲ ಮನೇಲಿ ಹಳದಿ ಶಾಸ್ತ್ರಕ್ಕೆ, ಹಾಗೆ ಮನೆ ಪೂಜೆಗೆ, ಮದುವೆಗೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಿತ್ತು. ಸೊ ಹಾಗಾಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಒಂದಷ್ಟು ತೊಗೊಂಡು ಬಂದ್ವಿ. ನಮ್ಮ ಅಪ್ಪಂಗೂ 2-3 ಬ್ಯಾಗ್ ಗಾಡೀಲಿ ಕೊಟ್ಟು ಕಳಿಸ್ವಿ. ಅದಾಗಿ ಇನ್ನೂ ಇಷ್ಟೊಂದು ಬ್ಯಾಗ್ಗಳಿದೆ. ಎಲ್ಲ ಪರ್ಚೇಸ್ ಮಾಡಿಕೊಂಡು ಆಟೋ ಮಾಡಿಕೊಂಡು ಇವಾಗ ನಾವು ಬಂದ್ವಿ ಮನೆಗೆ. ಬರೋಷ್ಟರಲ್ಲಿ ಅಕ್ಕ ಸಲೂನ್ಗೆ ಹೋಗಿದ್ಲು. ಸೊ ನನಗೂ ಸಖತ್ ಹೆಡ್ಡೇಕ್ ಆಗ್ತಿತ್ತು ಅಂತ ನಾನು ಸಲೂನ್ಗೆ ಹೋಗಿ ಹೆಡ್ ಮಸಾಜ್ ಮಾಡಿಸ್ಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ. ಚೌಟ್ರಿಗೆ ಅಡುಗೆ ಐಟಮ್ಸ್ಗೆ ತೆಂಗಿನಕಾಯಿ ಬೇಕಿತ್ತು. ಸೊ ಅದನ್ನು ಹೋಗಿ ಅಪ್ಪ ಅಮ್ಮ ತೊಗೊಂಡು ಬಂದರು. ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಾನು ನಮ್ಮ ಅಕ್ಕ ಈ ಕಡೆ ನೇಲ್ ಆರ್ಟ್ ಮಾಡಿಸ್ಕೊಳ್ತಾ ಇದ್ದೀವಿ. ಹಳದಿ ಶಾಸ್ತ್ರ ಇರೋದ್ರಿಂದ ಇವತ್ತು ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಸೊ ಹಾಗಾಗಿ ಅವರೇ ಮನೆಗೆ ಬಂದು ನೇಲ್ ಆರ್ಟ್ ಮಾಡ್ತಾ ಇದ್ದಾರೆ. ನಾನು ಅಕ್ಕ ಇಬ್ಬರು ಮಾಡಿಸ್ಕೊಳ್ತಾ ಇದ್ದೀವಿ. ಏನು ಮೇಲೋ ಇದು? ಯಾಕೆ ಕೂತಿದ್ಯಾ? ಯಾರು ಹಾಕಿದ್ದು ನೀನು ಅವಳಕ್ಕೆ? ಹಾಂ ಬಾ ಈಚೆ ಬಾ, ಬಾ ಈಚೆ ಬಾ, ಬಾ ಈಚೆ. ನಿಂದು ಇನ್ನೂ ಮುಗ್ದಿಲ್ವಾ ಪೂಜೆ? ಅವಳಿಗೆ ಟವಲ್ ಎತ್ಕೋ. ಮನೇಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಹಳದಿ ಶಾಸ್ತ್ರಕ್ಕೆ ಹೋಗ್ತಿದ್ದೀವಿ. ನಮ್ಮ ಕಡೆ 3 ಹಳದಿ ಶಾಸ್ತ್ರ ಮಾಡಿದ್ವಿ. ಒಂದು ನಮ್ಮ ಆಂಟಿ ಮನೇಲಿ, ಹಾಗೆ ನಮ್ಮ ಮನೇಲಿ, ಪ್ಲಸ್ ಚೌಟ್ರಿನಲ್ಲಿ. ಸೊ ಇವತ್ತು ಗುರುವಾರ ಫಸ್ಟು ನಾವು ಆಂಟಿ ಮನೆಗೆ ಹೋಗ್ತಿದ್ದೀವಿ. ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ನಮ್ಮ ಮನೇಲಿ ಹಳದಿ ಶಾಸ್ತ್ರ ಇರುತ್ತೆ. ನನಗೆ ಟೆನ್ಷನು, ನಾನು ಎಲ್ಲಿ ಕಲ್ಸ ಏನಾದ್ರು ಮಾಡ್ಬಿಡ್ತೀನಿ ಅಂತ. ನಾನು ಹುಷಾರಾಗಿ ಇಟ್ಕೋತೀನಿ, ನೀನು ಹುಷಾರು. ಮಮ್ಮಿ ಫೋನ್ ಅದು ಲಾಕ್ ಮಾಡಿಬಿಡು. ಕ್ಯಾಬ್ ಬರ್ತದೆ. ಮಮ್ಮಿ ಫೋನ್ ಎತ್ಕೊ. ಕ್ಯಾಬ್ ಬಂತ ಇದು ಬರಲಿ ಅಲ್ಲ, ನಮ್ಮ ಹುಡುಗ ಆಗೋಯ್ತು. ನಾವಾಗ ನಾನು ಬ್ಲರ್ ಆಗ್ತೈತಾ? ಮಾಲಾಂಟಿ ನೋಡು, ನನ್ನ ತೋರಿಸ್ಬೇಡಮ್ಮ ಯಾವ ವಿಡಿಯೋದಲ್ಲಿ. ಆರ್ಯಲ್ಲಿ ನಿಂತವರಲ್ಲ, ಅವನ್ನ ನೋಡಿದ್ರೆ ಪ್ರಸಿದ್ಧ ಕಾಣಿಸ್ತೇನೆ. ಸೇಮ್ ಆಯಿತು.
ಇಕಡೆ ಬಚ್ಚಿ ಇಕಡೆ ಇಕಡೆ ಈ ಕಡೆ ಬಂದ್ರೆ ಅವ್ರ ಫೋಟೋಗೆ ಪೋಸ್ ಕೊಡಕ್ಕೆ ಹೋಯ್ತೈತೆ ಪಟ್ಟಿದ್ದ ಇರೋ ನಾನು ಕರಿತೀನಿ ನೋಡು ನೋಡಲ್ಲ ಪಾವನ್ ಕಳಿಸ್ತೀನಿ ನೋಡು. ನೋಡಿದ್ರಲ್ಲ ಅರಿಶಿನ ಶಾಸ್ತ್ರ ಹೇಗೆ ಮಾಡಿದ್ರು ಅಂತ. ತುಂಬ ಜನ ಬಂದಿದ್ದರು. ಸೊ ಅಲ್ಲೆಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಮತ್ತು ಸ್ನಾನ ಮಾಡಿಸಿ ಅವಳಿಗೆ ನೀರೆಲ್ಲ ಹುಯ್ದು ಅವ್ರ ಮನೆ ದೀಪ ಬೆಳಗಿಸಿ ಪೂಜೆ ಮಾಡಿ ಆಮೇಲೆ ಎಲ್ಲ ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೊಂಡು ಅವರೇ ಅಡುಗೆ ಮಾಡಿದರು. ಮದುವೆ ಹೆಣ್ಣಿಗೆ ಊಟ ಹಾಕಿ ಕಳಿಸ್ಬೇಕು. ಸೊ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಈಗ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ನಡೀತಾ ಇದೆ. ನೋಡ್ರಮ್ಮಿ ಸಂಗೀತ ಎಷ್ಟು ಗಂಟೆಗೆ ಇದು ಮುಗ್ದು ರೆಡಿ ಆದ ತಕ್ಷಣನೇ ಕಿರಿ ರಾಜಯೋಗ ಸಾಕು ಮತ್ತೆ ಕಡ್ತಾ ಬರಬಾರ್ದಂತ ಕೆರಿತೀನಿ. ಇಲ್ಲಿ ಕೆರೆ ಒಬ್ಬರನ್ನ ಮಿಂಚಿದವ್ರೊಬ್ರು. ಇವತ್ತೊಂದು ದಿನನೇ ಅಮ್ಮಂದು ಬರ್ಡೇ ಇತ್ತು. ಅಮ್ಮ ಹಾಗೆ ಅಮ್ಮನ ಫ್ರೆಂಡ್ ಅಕ್ಕ ಒಬ್ರದ್ದು ಬರ್ಡೇ ಇತ್ತು. ಸೊ ಎಲ್ಲ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಡುಗೆ ಮಾಡೋಕ್ಕೇನೂ ಆಗಲಿಲ್ಲ ಅಷ್ಟು ಜನಕ್ಕೂ ಅಂತಂದ್ಬಿಟ್ಟು ಸ್ನ್ಯಾಕ್ಸ್ ಆದರೂ ತರಿಸೋಣ ಅಂತಂದ್ಬಿಟ್ಟು ನಾನಿಲ್ಲಿ ಸಮೋಸ ಚಿಪ್ಸು ಚಾಕ್ಲೇಟ್ಸ್ ತರಿಸ್ಬಿಟ್ಟು ಎಲ್ಲರಿಗೂ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಸಾಂಗ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಟು ಆಂಟಿ, ಹ್ಯಾಪಿ ಬರ್ಡೇ ಟು ಯು ಆಂಟಿ. ನೋಡು ಇಲ್ಲಿ ನೋಡಿ ಇಬ್ರು ಆಂಟಿ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ನಾವು ಬೆಂಗಳೂರಲ್ಲೇ ಇದ್ದಾರ ನಮ್ದು ಪೇಷಂಟ್ ಆಗ್ಬಿಟ್ಟಿದ್ದೀರಾ ಬೆಳಿಗ್ಗೆ ಮಗಳಿಗೆ ಅಂತ ರೆಸ್ಟ್ ಮಾಡಿ ಮದುವೆ ಬಂದ್ರೆ ಬೇಕಾದ್ರೆ ಪರೀಕ್ಷೆ ಮಾಡಿ ಬಾಯ್ 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 ರಮ್ಯಾ. ಬಾಯ್ ಅಕ್ಕ. ಲಕ್ಷ್ಮಿ ಬಾಯ್. ರಮ್ಯಾ ನಿದ್ದೆ ಮಾಡದ್ಲ 12 ಗಂಟೆಗೆ 4 ನಿಮಿಷ ಇವಾಗ ಮುಗ್ದೈತೆ. ಹೆಂಗಿದೆ? ಕಮೆಂಟ್ ಮಾಡಿ ಹೇಗಿದೆ ಅಂತ. ಬಂದಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ. ಬಾಯ್ ಬಾಯ್.
ನೋಡಿದ್ರಲ್ಲ, ಇದಿಷ್ಟು ಮದುವೆ ಫಂಕ್ಷನ್ ಡೇ 1 ವ್ಲಾಗ್ ಆಗಿರುತ್ತೆ. ಅಪ್ಕಮಿಂಗ್ಸ್ ವ್ಲಾಗ್ಸ್ಗಾಗಿ ವೆಯ್ಟ್ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.